ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್, ಬಿಗ್ ಅಪ್ಡೇಟ್ಸ್ ಆನ್ ಅಶ್ವವೇಗ ನ್ಯೂಸ್. ಜಮೀರ್ ಬೆನ್ನಿಗೆ ಜಮೀರ್ ಬೆಂಬಲಕ್ಕಾಗಿ ನಿಂತಿದ್ದಾರೆ ಬೆಳಗಾವಿಯ ರಾಜಕಾರಣಿ. ಕಾಂಗ್ರೆಸ್ಗೆ ಜಮೀರ್ ಅವಶ್ಯಕತೆ ತುಂಬಾ ಇದೆ. ಹೈಕಮಾಂಡ್ ಶೀಘ್ರವೇ ತೀರ್ಮಾನ ಮಾಡುತ್ತೆ, ಅಂದ್ರೆ ಅವ್ರ ಪರವಾಗಿ ಮಾಡುತ್ತೆ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ದಂಗಿದೆ. ಜಮೀರ್ ಅಗತ್ಯ ಎಷ್ಟಿದೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ, ಯಮಕನ ಮರಡಿಯ ಶಾಸಕ. ಜಮೀರ್ಗೆ ಮಂತ್ರಿಗಿರಿ ತಪ್ಪಿಸಿಲ್ಲ ಎಂದೇ ಆಡಿಯೋ ಷಡ್ಯಂತ್ರ ಮಾಡಲಾಗಿದೆ. ಜಮೀರ್ ಬೆನ್ನಿಗೆ ಈಗ ಬೆಂಬಲವಾಗಿ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ, ಯಮಕನ ಮರಡಿಯ ಶಾಸಕರು. ಈಗ ಲೋಕೋಪಯೋಗಿ ಸಚಿವ ಸ್ಥಾನದ ಆಕಾಂಕ್ಷೆ, ಅದನ್ನೇ ಮುಂದುವರಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಎಸ್, ಸತೀಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟ ಹಾಗೆ, ಸದ್ಯದ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಹಾವ್ ಅ ಲುಕ್. ಹತ್ತು ಬಿಟ್ರೆ ಏನ್ ಮಾಡೋರು, ಬಿಟ್ಟು ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ. ಅದು ಅವ್ರ ಸಫಲ ಆಗ್ಬೇಕು, ಸಫಲ ಅದು ಮುಗೀತು ಅಷ್ಟೇ. ಏನ್ ಮಾಡೋರು, ಬಿಟ್ಟು ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ. ಅದು ಅವ್ರ ಸಫಲ ಆಗ್ಬೇಕು, ಸಫಲ ಅದು ಮುಗೀತು ಅಷ್ಟೇ. ಏನ್ ಮಾಡೋರು, ಬಿಟ್ಟು ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ. ಅದು ಅವ್ರ ಸಫಲ ಆಗ್ಬೇಕು, ಸಫಲ ಅದು ಮುಗೀತು ಅಷ್ಟೇ. ಏನ್ ಮಾಡೋರು, ಬಿಟ್ಟು ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಹೇಳ್ರಿ. ಅದು ಅವ್ರ ಸಫಲ ಆಗ್ಬೇಕು, ಸಫಲ ಅದು ಮುಗೀತು ಅಷ್ಟೇ. ಏನ್ ಮಾಡೋರು, ಬಿಟ್ಟು ಇನ್ನು ಮಂತ್ರಿ ಹೋದ್ಮ್ಯಾಗ ಏನ್ ಮಾಡೋರು. ಈಗ ಅವ್ರ ಉದ್ದೇಶ ಸಫಲ ಆಯ್ತು. ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ. ಓಕೆ, ದೀಪಾ ಕುಕ್ಕುವಾಡ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ನೇರ ಸಂಪರ್ಕದಲ್ಲಿ ಇನ್ ಲೈವ್ ಕಾನ್ವರ್ಸೇಷನ್. ದೀಪಾ, ಹೊಸ ಹೊಸ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅದರಲ್ಲಿ ಇಂತಹ ಸುದ್ದಿ ಕೂಡ ಇರುತ್ತೆ. ಪಕ್ಷ ಅಂತ ನೋಡಿದಾಗ ಪಕ್ಷದ ಬಲವರ್ಧನೆಗೆ ಮುಂಬರುವ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮತಗಳನ್ನು, ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳಿದರೆ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸೋ ಹಾಗಿಲ್ಲ ಅನ್ನೋದನ್ನು ಅರ್ಥಂತ ಕಾಂಗ್ರೆಸ್ ಈಗ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಏನು ಮಾಡುತ್ತೆ ಮಾಡಲ್ಲ ಅನ್ನುವ ಒಂದು ಕ್ಯೂರಿಯಾಸಿಟಿ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಕ್ಕೆ ನಿಂತಂತೆ ಕಾಣ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಮಾತುಗಳನ್ನು ಗಮನಿಸಿದಾಗ ಜಮೀರ್ ಅಹಮದ್ ಖಾನ್ ಏನು ತಪ್ಪು ಮಾಡಿಲ್ಲ ಅವ್ರ ಅನ್ನೋ ಒಂದು ಭಾವನೆ ಏನಾದರೂ ಇದೆಯಾ ಗೊತ್ತಿಲ್ಲ. ಜಸ್ಟ್ ಐ ಆಮ್ ಆಸ್ಕಿಂಗ್ ಯು. ಆದರೆ ಎದುರಾಳಿಗಳು ಅವ್ರು ಏನು ಹುನ್ನಾರ ನಡೆಸಿದ್ರಲ್ಲ, ಅವ್ರು ಮಾತ್ರ ಇಲ್ಲಿ ಗೆದ್ದಿರ್ಬೋದು ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ವಿಚಾರ ಅಂತ ಬಂದಾಗ, ಇಸ್ ಇಟ್ ಸೋ ಈಸಿ ಟು ಲೀವ್ ಜಮೀರ್? ಕಾಂಗ್ರೆಸ್ಗೆ ಅಷ್ಟು ಸುಲಭನಾ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸೈಡಿಗಿಟ್ಟು ಆಡಳಿತ ನಡೆಸೋದು ಅಷ್ಟು ಸುಲಭ ಇದೆಯಾ, ಅಥವಾ ಇಲ್ಲ ಅಂದರೆ ಏನು ಮಾಡ್ಬೋದು? ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೋಡಿದ್ವಿ. ಪ್ರಮುಖವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿದ್ದಾವೆ, ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಅನ್ನುವಂತಹದ್ದು ಅವು ಸಾಂಪ್ರದಾಯಿಕ ಮತಗಳು ಕೂಡ ಆಗಿದ್ದಾವೆ. ಜೊತೆಗೆ ಅಲ್ಲಿನ ನಾಯಕರ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಇದ್ರ ಬೆನ್ನಲ್ಲೇ ಯಾವಾಗ ದಾವಣಗೆರೆ ದಕ್ಷಿಣದ ಒಂದಿಷ್ಟು ಘಟನೆಗಳು ನಡೀತು, ಅದಾದ ನಂತರದಲ್ಲಿ ಎಲ್ಲವೂ ಕೂಡ ತಣ್ಣಗಾಗಿತ್ತು. ಅದಕ್ಕೆ ಕಾರಣ ದಾವಣಗೆರೆ ದಕ್ಷಿಣವನ್ನ ಕಾಂಗ್ರೆಸ್ ಗೆದ್ದುಕೊಂಡು ಬಂದಿದ್ದಂತಹದ್ದು. ಪ್ರಮುಖವಾಗಿ ಒಂದೇ ದಿನ ಜಮೀರ್ ಅಹಮದ್ ಅವರು ಅಲ್ಲಿಗೆ ಹೋದ್ರೂ ಕೂಡ ಆ ಒಂದು ಮತಗಳು ಮತ್ತೆ ಟರ್ನ್ ಆದವು ಅನ್ನುವಂತಹದ್ದು ಕೂಡ ಇತ್ತು. ಅದೆಲ್ಲದರ ನಡುವೆ ನಾಯಕತ್ವ ಯಾವಾಗ ಬದಲಾವಣೆ ಆಯ್ತು, ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅಂದ್ರೆ ಸಂಪುಟ ಹೊಸದಾಗಿ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರಿಗೆ ಸ್ಥಾನ ಸಿಗೋದಿಲ್ಲ ಅನ್ನುವಂತಹದ್ದು ಕೂಡ ಇತ್ತು. ಅದರಂತೆ ಒಂದಿಷ್ಟು ಆಡಿಯೋಗಳು ವೈರಲ್ ಆಯ್ತು. ಆ ಆಡಿಯೋಗಳೇ ಅವರ ಸಚಿವ ಸ್ಥಾನದ ವಿಚಾರವಾಗಿ ಅದನ್ನ ಕೈ ತಪ್ಪಿಸೋದಿಕ್ಕೆ ಮಾಡಿದಂತಹ ಆಡಿಯೋಗಳು ಅನ್ನುವಂತಹದ್ದು ಸ್ಪಷ್ಟವಾಗಿತ್ತು. ಯಾಕಂದ್ರೆ ಅಷ್ಟು ದಿನಗಳ ಕಾಲ ಗೆದ್ದಿದ್ದಂತಹದ್ದು ಯಾವತ್ತೋ ದಿನ ಸಚಿವ ಸಂಪುಟ ಪುನರ್ರಚನೆ ಅಥವಾ ನೂತನವಾಗಿ ರಚನೆ ಮಾಡುವಂತಹ ವಿಚಾರ ಏನಿದೆ ಆ ಸಮಯ ಆಗಿದ್ದು ಈಗ 2-3 ತಿಂಗಳ ಬಳಿಕ ಇಲ್ಲದೆ ಇರುವಂತಹ ಆಡಿಯೋ ಸಡನ್ ಆಗಿ ಹೇಗ್ ಬಂತು ಅನ್ನುವಂತಹ ಸಹಜವಾಗಿ ಮೇಲ್ನೋಟಕ್ಕೆ ಅದು ಷಡ್ಯಂತ್ರದಿಂದಲೇ ಆಗಿದ್ದು ಅನ್ನುವಂತಹದ್ದು ಗೊತ್ತಾಗ್ತದೆ.
ಅದರಂತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ರು. ಅವರ ಅನಿವಾರ್ಯತೆ ನಮ್ಮ ಪಕ್ಷಕ್ಕಿದೆ, ಹಾಗಾಗಿ ಅದನ್ನ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಪಕ್ಷಕ್ಕಿದೆ, ಹಾಗಾಗಿ ಅದನ್ನ ಹೈಕಮಾಂಡ್ ನಾಯಕರು ಡಿಸೈಡ್ ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಹೇಳಿದರೆ ಸಹಜವಾಗಿ ಅದು ನಿಜ ಕೂಡ ಹೌದು ಒಂದು ಹಂತಕ್ಕೆ. ಯಾಕಂದ್ರೆ ಒಂದಿಷ್ಟು ಭಾಗಗಳಲ್ಲಿ ಅವರು ಹೋದ್ರೆ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಆ ನಿಟ್ಟಿನಲ್ಲೇ ಹೈಕಮಾಂಡ್ ಎರಡನೇ ಪಟ್ಟಿ ಸಂಪುಟದ ಸಚಿವರುಗಳನ್ನ ಬಿಡುಗಡೆ ಮಾಡ್ತಾರೆ, ಆ ಪಟ್ಟಿಯಲ್ಲಿ ಅವ್ರ ಹೆಸರಿರುತ್ತಾ ಅನ್ನುವಂತಹದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ರಾಘವ್ ಸೂರ್ಯ. ಓಕೆ ದೀಪಾ, ಈಗ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಪರಿಣಾಮವನ್ನು ಈಗ ಎದುರಿಸ್ತಾ ಇದ್ದಾರೆ. ದಿಸ್ ಇಸ್ ದ ರಿಸಲ್ಟ್ ಆಫ್ ದಟ್ ಬೈ ಎಲೆಕ್ಷನ್. ಅಲ್ಲಿ ಸಮರ್ಥ ಗೆದ್ದಿರಬಹುದು, ಆದರೆ ನಿಜವಾದ ರಿಸಲ್ಟ್ ಈಗ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನು ರಾಜಕೀಯವಾಗಿ ನಾವು ನೋಡಬಹುದು. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರ ಆದಿಯಾಗಿ ಅಥವಾ ಜಮೀರ್ ಅಹಮದ್ ಖಾನ್ ಅವರ ಅತ್ಯಾಪ್ತರು ಅಂತ ಯಾರೆಲ್ಲ ಇದ್ದಾರೋ ಪ್ರಮುಖ ಸ್ಥಾನದಲ್ಲಿ, ಈಗ ಸತೀಶ್ ಜಾರಕಿಹೊಳಿಯು ಕೂಡ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಪರ್ಸ್ನಾಲಿಟಿ ಪೊಲಿಟಿಕ್ಸ್ ಅಂತ ಬಂದಾಗ ಅವರ ಮಾತಿಗೂ ಅದರದ್ದೇ ಆದಂಥ ಬೆಲೆ ಇದೆ. ಅವರೆಲ್ಲರೂ ಕೂಡ ಹೇಳಿ ಹೈಕಮಾಂಡ್ನ ಒಪ್ಪಿಸಬಹುದು. ವಾಟ್ ಅಬೌಟ್ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗಲೂ ತುಂಬ ಪರವಾಗೇ ಬ್ಯಾಟ್ ಬೀಸಿದ್ದಾರೆ ಅನ್ನೋದು ಇಲ್ಲ ಜಮೀರ್ ಅಹಮದ್ ಖಾನ್. ಅದನ್ನು ಕೂಡ ರಾಜಕೀಯವಾಗಿ ನಾವು ನೋಡ್ಬೋದು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಎಷ್ಟು ನುಂಗಲಾರದ ತುತ್ತಾಗುತ್ತೆ, ಎಷ್ಟು ಬಿಸಿ ತುಪ್ಪವಾಗುತ್ತೆ. ಇಲ್ಲಿ ವೈಯಕ್ತಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಎಲ್ಲ ಅಭಿವೃದ್ಧಿಯ ವಿಚಾರದಿಂದ ಅಥವಾ ಮತಗಳ ವಿಚಾರದಿಂದ, ಕ್ರೋಢೀಕರಣ ವಿಚಾರದಿಂದ ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ತಮಗನ್ಸುತ್ತೆ? ಇಲ್ಲಿ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವರ ಅವಶ್ಯಕತೆ ಇದೆ ಅನ್ನುವಂತಹದ್ದಂತೂ ಪ್ರೂವ್ ಮಾಡಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಡಿ ಕೆ ಸುರೇಶ್ ಅವರು ಅವರ ನಿವಾಸಕ್ಕೆ ತೆರಳಿ, ಅಂದ್ರೆ ಜಮೀರ್ ಅಹಮದ್ ಅವರ ಸರ್ಕಾರಿ ನಿವಾಸಕ್ಕೆ ತೆರಳಿ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಅದರಲ್ಲೇ ಗೊತ್ತಾಗ್ತಿದೆ ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದೇ ಸಲಿಗೆ ಡಿನೈನ್ ಮಾಡ್ತಾರೆ ಅಥವಾ ಬೇಡ ಅಂತಾರೆ ಅನ್ನುವಂತಹದ್ದಿಲ್ಲ. ಅವ್ರಿಗೂ ಕೂಡ ಗೊತ್ತು ಮುಂಬರುವಂತಹ ಚುನಾವಣೆಗಳು ಎಷ್ಟು ಮುಖ್ಯ, ಸ್ಪೆಷಲಿ GBA ಚುನಾವಣೆ ಆಗಿರ್ಬೋದು, ಸ್ಥಳೀಯ ಮಟ್ಟದ ಚುನಾವಣೆಗಳು ಅನ್ನುವಂತಹದ್ದು. ಇದರ ಜೊತೆಗೆ ಮುಂಬರುವಂತಹ ಚುನಾವಣೆಗಳಲ್ಲಿ ಜಮೀರ್ ಅಹಮದ್ ಅವರ ಪಾತ್ರ ಎಷ್ಟಿದೆ ಅನ್ನುವಂತಹದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಯಾಕಂದ್ರೆ ಕಳೆದ 23ರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಮತ ಕಾಂಗ್ರೆಸ್ಗೆ ತಿರುಗಿದ್ದು ಕೂಡ ಇದೇ ಕಾರಣಕ್ಕೆ. ಅಂದ್ರೆ ಮೌಲಾನಗಳ ಮೂಲಕ, ಮಸೀದಿಗಳ ಮೂಲಕ ಅವರು ಎಲ್ರಿಗೂ ಕೂಡ ಹೇಳಿಸಿದ್ರು ಅನ್ನುವಂತಹದ್ದಿದೆ. ಆ ನಿಟ್ಟಿನಲ್ಲಿಯೇ ಸಂಪೂರ್ಣವಾದಂತಹ ಮತಗಳು ಎಲ್ಲೂ ಕೂಡ ಚದುರದೆ ಕಾಂಗ್ರೆಸ್ಗೆ ಬಿದ್ದಿದ್ದಂಥದ್ದು. ಹಾಗಾಗಿ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ನೇರವಾಗಿ ಬೇಡ ಅನ್ನುವಂತಹದ್ದು ಅಥವಾ ಬೇಕು ಅನ್ನುವಂತಹದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಎಲ್ಲರನ್ನೂ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವೇ ಆಡಿಯೋ ಆಗಿರಬಹುದು ಅನ್ನುವಂತಹದ್ದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಸಡನ್ ಆಗಿ ಅವರು ಬೇಕು ಬೇಡ ಅನ್ನುವಂತಹ ನಿರ್ಧಾರಗಳನ್ನು ಕರೆಕ್ಟ್ ದೀಪಾ, ಐ ಡೆಫಿನೆಟ್ಲಿ ಅಗ್ರಿ ವಿತ್ ಯು, ಐ ಡೂ ಅಗ್ರಿ ವಿತ್ ಯು. ಆದರೆ ದಾವಣಗೆರೆ ದಕ್ಷಿಣದ ಆ ಉಪಚುನಾವಣೆಯ ಆ ಮತದಾನ ಮುಗೀತಲ್ಲ, ಮತದಾನ ಮುಗಿದ ಮರುದಿನವೇ ಸುದ್ದಿಗೋಷ್ಠಿ ನಡೆಸಿದ್ರಲ್ಲ, ಇದೇ ಕಾಂಟೆಕ್ಸ್ಟಲ್ಲೇ ಮಾಡಿದ್ರು ಅನ್ನೋದು ಜಗಜ್ಜಾಹೀರಾಗಿದೆ. ಅವ್ರ ಹೆಸರನ್ನು ಹೇಳದೇ ಇರಬಹುದು. ಹಾಗಾದರೆ ಆ ಸುದ್ದಿಗೋಷ್ಠಿಯ ಅವಶ್ಯಕತೆ ಏನಿತ್ತು? ವಾಟ್ ವಾಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಪ್ರೆಸ್ ಮೀಟ್? ಎಲ್ಲವೂ ಕೂಡ ಸಚಿವ ಸ್ಥಾನ ಅನ್ನುವಂತಹದ್ದು ಕೂಡ ಜಗಜ್ಜಾಹೀರಾದ ವಿಚಾರವೇ. ಯಾವಾಗ ಏನು ಜಮೀರ್ ಅಹಮದ್ ಅವರು ದೊಡ್ಡ ಮಟ್ಟಿನ ನಾಯಕನಾಗಿ ಬೆಳೀತಿದ್ದಾರೆ, ವೇಣುಗೋಪಾಲ್ ಅವರು ಜಮೀರ್ ಅಹಮದ್ ಅವರನ್ನ ಖುದ್ದಾಗಿ ಕರೆದು ಚುನಾವಣೆಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹದ್ದು ಕೇವಲ ಒಂದೇ ಒಂದು ನಾಯಕತ್ವ ಇದ್ರೆ ಅದು ತಮಗೂ ಕೂಡ ಮುಂದೆ ಎಫೆಕ್ಟ್ ಆಗಬಹುದು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿರುವಂಥ ವಿಚಾರ. ಯಾಕಂದ್ರೆ ನೇರವಾಗಿ ಕೇವಲ ಒಬ್ಬ ನಾಯಕ ಅಲ್ಪಸಂಖ್ಯಾತ ಸಮುದಾಯದ ನಾಯಕನಾಗಿ ಹೊರಹೊಮ್ಮುತ್ತಿದ್ರೆ ಉಳಿದಂತಹ ನಾಯಕರುಗಳಿಗೆ ಕೆಲಸ ಏನು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿಯೇ ಅವೆಲ್ಲವನ್ನು ಕೂಡ ಹಿಡಿದಿಟ್ಕೊಳ್ಬೇಕು, ತಮ್ಮನ್ನು ನಾಯಕರಾಗಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸುದ್ದಿಗೋಷ್ಠಿ ನಡೆದಂಗಿತ್ತು. ಯಾಕಂದ್ರೆ ಬೆಂಗಳೂರಿನ ನಾಯಕರು ದಾವಣಗೆರೆಯಲ್ಲಿ ಹೋಗಿ ಮೊಕ್ಕಾಮೂಡಿ ಅಲ್ಲಿ ಚುನಾವಣೆ ನಡೆಸ್ತಾರೆ ಅನ್ನುವಂತಹದ್ದು ಅದೇ ಕಾರಣಕ್ಕೆ, ತಮ್ಮ ಒಂದು ನಾಯಕತ್ವವೂ ಕೂಡ ಮುಂದೆ ಬರಲಿ ಅನ್ನುವಂಥ ಕಾರಣಕ್ಕೆ ಮಾಡಿರಬಹುದು. ಆದ್ರೆ ಜಮೀರ್ ಅಹಮದ್ ಅವರ ಶಕ್ತಿ ಮತ್ತೆ ಸಾಮರ್ಥ್ಯವೇ ಬೇರೆ. ಅವರು ಎಲ್ಲೋದ್ರೂ ಕೂಡ ಅದನ್ನ ಜಯಿಸ್ಕೊಂಡು ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಅವರನ್ನ ಕೇರಳ ಚುನಾವಣೆಗೂ ಕೂಡ ಕಳಿಸಿದಂತದ್ದು. ಇದು 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರಿಸ್ತಾರೆ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಇಲ್ಲಿ ಸ್ಥಳೀಯ ನಾಯಕರು ಯಾವ ರೀತಿಯಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ. Absolutely, you are right. Thank you for nice analysis, Deepa.